ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC 2025ರ ಮೊದಲನೇ ವಾರ್ಷಿಕ ಪರೀಕ್ಷೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇರುವಂಥದ್ದು. ಮಾರ್ಚ್ 20ನೇ ತಾರೀಕಿಗೆ ಎಲ್ಲ ಒಂದು ಎಕ್ಸಾಮ್ಗಳು ಕಂಪ್ಲೀಟ್ ಆಗುತ್ತೆ. ಈಗ ವಿದ್ಯಾರ್ಥಿಗಳಿಗೆ ಕಾಡುತ್ತಿರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ ರಿಸಲ್ಟ್ ಯಾವಾಗ ಅಂತ. ಸೊ ಅದ್ರ ಬಗ್ಗೆ ನಮ್ಮ ಚಾನಲ್ನಲ್ಲಿ ಸಾಲು ವಿಡಿಯೋಗಳೇ ಬರ್ತಾ ಇರುತ್ತೆ. ಸೊ ವಿದ್ಯಾರ್ಥಿಗಳೀಗ ರಿಸಲ್ಟ್ನ ಬಗ್ಗೆ ಹೇಳೋದಕ್ಕಿಂತ ಮೊದಲದಾಗಿ ನಿಮಗೆ ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆ ನಡೀಬೇಕಾಗುತ್ತೆ. 15 ದಿನಗಳ ಕಾಲಾವಕಾಶ ತೆಗೆದುಕೊಳ್ತಾರೆ. ಸೊ ಇವ್ಯಾಲ್ಯೂಯೇಷನನ್ನು ಯಾವ ರೀತಿ ಮಾಡ್ತಾರೆ ಅನ್ನೋಂಥ ವಿಚಾರ ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಬೋದು. ಏಕಂತಂದರೆ ಎಕ್ಸಾಮ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಈಗ ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ರಿಸಲ್ಟ್ನ ಬಗ್ಗೆ. ರಿಸಲ್ಟನ್ನು ಯಾವಾಗ ಬಿಡ್ತಾರೆ ಅನ್ನೋ ವಿಚಾರವಾಗಿ. ರಿಸಲ್ಟನ್ನು ಆದಷ್ಟು ಬೇಗ ಬಿಡ್ತಾರೆ. ಕಾರಣ ಯಾಕಂತಂದರೆ ಈ ವರ್ಷ ಹೋದ ವರ್ಷದ ಹಾಗೆ 3 ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಆದ್ದರಿಂದ ಬೇಗ ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆಯನ್ನು ಮುಗಿಸಿ ಇನ್ನೊಂದು ಎಕ್ಸಾಮ್ನ ತಯಾರಿಯನ್ನು ಮಾಡಬೇಕಾಗಿದೆ ಸರ್ಕಾರಕ್ಕೂ ಕೂಡ. ಸೊ ಅದರಿಂದ ಏಪ್ರಿಲ್ 10ರ ನಂತರ ಏಪ್ರಿಲ್ 10, 11, 15ರ ಒಳಗೆ ನಿಮಗೆ ರಿಸಲ್ಟ್ ಕೊಡುವಂಥ ಚಾನ್ಸಸ್ ಬಹಳ ಇದೆ. ಯಾಕಂತಂದರೆ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಏನೋ ಮಾಡಿಲ್ಲ. ಆದರೂ ಕೂಡ ನಾವು ಒಂದು ಅನುಭವ ಅಂದರೆ 2020, 21, 22 ಇದೇ ರೀತಿಯಾಗಿ ಅನುಭವಗಳ ಮೇಲೆ ಒಂದು ಡೇಟನ್ನು ಹೇಳ್ಬೋದಾಗಿದೆ. ಸೊ ಏಪ್ರಿಲ್ 10ರಿಂದ 15ರ ಒಳ ಆಸುಪಾಸಿನಲ್ಲಿ ರಿಸಲ್ಟ್ ಬರುವಂಥ ಚಾನ್ಸಸ್ ಭಾಳ ಇದೆ. ಸೊ ಇದು ನಿಮ್ಮ ಹೆಚ್ಚಿನ ಒಂದು ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ವಿಡಿಯೋನ ಶೇರ್ ಮಾಡಿ. ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಒಂದು ಬ್ರೀಫ್ ಆಗಿ ಐಡಿಯಾ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೇವೆ. ನಮ್ಮ ಚಾನಲ್ಗೆ ಇದ್ರಿಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈಗ ಇವ್ಯಾಲ್ಯೂಯೇಷನ್ ಯಾವ ರೀತಿ ನಡೆಯುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ. ಅದ್ರ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಮಾರ್ಕ್ಸ್ ಬಿದ್ದರೆ ಪಾಸು ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.